ಚೆನ್ನಾಗಿ ಮಾಡಿದೀವೇನಮ್ಮ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮುದ್ದು ಜೇನಮ್ಮಂಗೋಸ್ಕರ ಒಂದು ಸ್ಪೆಷಲ್ ಆಗಿ ಡೇಟ್ಸ್ ಪೌಡರ್ನ ರೆಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಐಟಮ್ಸ್ನ ತಗೊಂಡಿದ್ದೀನಿ. ಮೊದಲನೇದಾಗಿ ಏನೇನು ತಗೊಂಡಿದ್ದೀನಿ ಅಂತಂದ್ರೆ ಉತ್ತುತ್ತೆ, ಬಾದಾಮಿ, ಆಮೇಲೆ ಸ್ವಲ್ಪ ಜೀರಿಗೆ ಮತ್ತೆ ಮೆಣಸು, ವಾಲ್ನಟ್ಸ್, ಗೋಡಂಬಿ, ಗಸಗಸೆ, ದ್ರಾಕ್ಷಿ, ತುಪ್ಪ, ಮತ್ತೆ ಇದು ಸೂರ್ಯಕಾಂತಿ ಬೀಜ, ಮತ್ತೆ ಇದು ಜಾಕಾಯಿ. ಇಷ್ಟೆಲ್ಲ ಐಟಮ್ಸ್ ತಗೊಂಡಿದ್ದೀನಿ. ಸೊ ಇವಾಗ ನಾವು ಹೆಲ್ದಿ ಆದಂತಹ ಡೇಟ್ಸ್ ಪೌಡರ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ತಗೊಂಡಿರುವ ಎಲ್ಲಾ ವಸ್ತುಗಳನ್ನು ಮೊದಲೇ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಚಿಕ್ಕ ಮಗು ಕೊಡೋದ್ರಿಂದ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತ. ಮೊದಲು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಒಣ ಖರ್ಜೂರ ಅಂದ್ರೆ ಉತ್ತುತ್ತೆನ ಫ್ರೈ ಮಾಡ್ಕೊತೀನಿ. ಉತ್ತುತ್ತೆಯಲ್ಲಿ ಕಬ್ಬಿನಾಂಶ ಮತ್ತೆ ನಾರಿನಾಂಶ ಅಂದ್ರೆ ಐರನ್ ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮಗುವಿಗೆ ಯಾವುದೇ ರೀತಿ ರಕ್ತಹೀನತೆ ಆಗದೆ ಇರೋ ತರ ತಡೆಯುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ನ್ಯಾಚುರಲ್ ಆಗಿ ಸ್ವೀಟ್ ಅಂಶ ಇರೋದ್ರಿಂದ ನಾವು ಯಾವುದೇ ರೀತಿ ಸಕ್ಕರೆ, ಬೆಲ್ಲ ಅಥವಾ ಕಲ್ಸಕ್ಕರೆನ ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಉತ್ತುತ್ತೆನ ಈಗ ನಾನು ಹುರ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ಬಾದಾಮಿನ ಹುರ್ಕೋತೀನಿ. ಬಾದಾಮಿಯಲ್ಲಿ ವಿಟಮಿನ್ ಇ ಮತ್ತೆ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮಗುವಿನ ಮೂಳೆಗಳು ಬಲ ಆಗೋದಕ್ಕೆ ಹಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಾನಿಲ್ಲಿ ಬಾದಾಮಿಗೆ ಸಿಪ್ಪೆ ತೆಗೆದಿಲ್ಲ, ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಬೇಕಾದ್ರೂ ಹುರ್ಕೋಬಹುದು. ಬಾದಾಮಿ ಆದ್ಮೇಲೆ ನಾನಿಲ್ಲಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ಗೋಡಂಬಿಯಲ್ಲಿ ಆರೋಗ್ಯವಾದಂತಹ ಫ್ಯಾಟ್ ಇರೋದ್ರಿಂದ ಅಂದ್ರೆ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಮತ್ತೆ ಪ್ರೋಟೀನ್ ಇರೋದ್ರಿಂದ ತೂಕ ಕಡಿಮೆ ಇರೋ ಮಕ್ಕಳು ತೂಕ ಜಾಸ್ತಿ ಆಗೋದಕ್ಕೆ, ಹೆಲ್ದಿ ತೂಕ ಮೇಂಟೈನ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾನಿಲ್ಲಿ ಅಕ್ರೋಟ್ನ ಹುರ್ಕೋತಾ ಇದ್ದೀನಿ. ಅಕ್ರೋಟ್ ಅಲ್ಲಿ ಒಮೆಗಾ 3 ಮತ್ತೆ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆಗೆ ಮತ್ತೆ ಕಣ್ಣಿನ ದೃಷ್ಟಿಯ ಬೆಳವಣಿಗೆಗೆ ಇದು ಸಹಾಯ ಆಗುತ್ತೆ. ನಾನು ಇದಕ್ಕೇನೆ ಜಾಯ್ಕಾಯಿ ಕೂಡ ಹಾಕೊಂಡು ಹುರ್ಕೋತಾ ಇದ್ದೀನಿ. ಜಾಯ್ಕಾಯಿ ಬಂದ್ಬಿಟ್ಟು ಮಕ್ಕಳಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಮತ್ತೆ ಶೀತ ಕೆಮ್ಮು ಇಲ್ಲದೆ ಇರೋ ತರ ಇದು ಕಾಪಾಡುತ್ತೆ. ಇಲ್ಲಿ ಸೂರ್ಯಕಾಂತಿ ಬೀಜನ ಹುರ್ಕೋತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಇ ಮತ್ತೆ ಜಿಂಕ್ ಜಾಸ್ತಿ ಇರೋದ್ರಿಂದ ಮಗುವಿನ ಚರ್ಮದ ಆರೋಗ್ಯಕ್ಕೆ ಮತ್ತೆ ಮಗುವಿನ ಇಮ್ಯುನಿಟಿನ ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನೀವು ಸೂರ್ಯಕಾಂತಿ ಬೀಜ ಅಷ್ಟೇ ಅಲ್ಲದೆ ಪಂಪ್ಕಿನ್ ಸೀಡ್ಸ್ ಆಗ್ಬೋದು ಅಥವಾ ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಯೂಸ್ ಮಾಡ್ಬೋದು. ಒಣ ದ್ರಾಕ್ಷಿಯು ಮಗುವಿನ ದೇಹಕ್ಕೆ ಬೇಕಾಗಿರುವಂತಹ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂನ ಕೊಡುತ್ತೆ. ಅಷ್ಟೇ ಅಲ್ಲದೆ ಮಗುವಿನ ಜೀರ್ಣಕ್ರಿಯೆ ಕೂಡ ಇದು ಸುಲಭ ಮಾಡುತ್ತೆ. ಅಮ್ಮ ನೀನು ಅವಳ ಫುಡ್ ನೀಟಾಗಿ ಮಾಡ್ತಿದ್ಯೋ ಇಲ್ವಾ ಅಂತ ನೋಡೋದಕ್ಕೆ ಜೇನು ಬಂದಿಲ್ಲ ನೋಡು. ಹೌದಾ ಮಜಮ್ಮ ಚೆಕಿಂಗ್ ಹೌದಾ? ಯಾಕೆ ಕಣ್ಣುಜ್ಜೋದು? ನೀವು ಮಲಗೋ ಟೈಮ್ ಏನಾಗಿಲ್ವಲ್ಲ? ಆದ್ಮೇಲೆ ನಾನು ಗಸಗಸೆನ ಹುರ್ಕೋತಾ ಇದ್ದೀನಿ. ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮಗುವಿನ ಹೊಟ್ಟೆ ತಂಪಾಗಿರುತ್ತೆ. ಅಷ್ಟೇ ಅಲ್ಲದೆ ರಾತ್ರಿ ಕಿರಿಕಿರಿ ಮಾಡ್ತಿರುವಂತಹ ಮಕ್ಕಳಿಗೆ ಇದು ಹಠ ಮಾಡದೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾನಿಲ್ಲಿ ಜೀರಿಗೆ ಮತ್ತೆ ಒಣಮೆಣಸನ್ನ ಹುರ್ಕೋತಾ ಇದ್ದೀನಿ. ಜೀರಿಗೆ ಬಂದು ಮಗುವಿಗೆ ಜೀರ್ಣ ಶಕ್ತಿಗೆ ಸಹಾಯ ಮಾಡುತ್ತೆ. ಅದಾದ್ಮೇಲೆ ಒಣಮೆಣಸು ಬಂದ್ಬಿಟ್ಟು ಮಗುವಿಗೆ ಯಾವುದೇ ರೀತಿ ಕೆಮ್ಮು ಶೀತ ಆಗದೆ ಇರೋ ತರ ತಡೆಯುತ್ತೆ. ಎಲ್ಲಾ ಪದಾರ್ಥಗಳನ್ನ ನಾನು ಹಸುವಿನ ಶುದ್ಧ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಹಸುವಿನ ತುಪ್ಪ ಮಗುವಿನ ಮೂಳೆ ಮತ್ತೆ ಮೆದುಳಿನ ಬೆಳವಣಿಗೆಗೆ ಬೇಕಾದಂತಹ ಕ್ಯಾಲೋರಿಗಳನ್ನ ನೀಡುತ್ತೆ. ನೋಡ್ಬೋದು ನಾನು ಈ ಪದಾರ್ಥಗಳನ್ನ ಎಷ್ಟು ತಗೊಂಡಿದ್ದೀನಿ ಅಂದ್ರೆ ಒಂದು ತಟ್ಟೆಯಲ್ಲಿ ಅರ್ಧದಷ್ಟು ಒಣ ಖರ್ಜೂರವನ್ನ, ಇನ್ನ ಅರ್ಧ ಆದಷ್ಟು ಎಲ್ಲಾ ಪದಾರ್ಥಗಳನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಅಳತೆನ ಬಳಸಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಎಲ್ಲಾ ಕೈ ಅಳತೆಲೆ ಹಾಕಿರೋದು. ಇದನ್ನ ನಾನು ಮೊದಲೇ ಮಾಡಿ ಆಲೆ ಜೀನಿಗೆ ಕೊಟ್ಟಿದ್ದೀನಿ. ಅವಳಿಗೆ ಯಾವುದೇ ರೀತಿ ಅಲರ್ಜಿ ಆಗದೆ ಇರೋದ್ರಿಂದ ನಾನು ಈಗ ಮತ್ತೆ ಮಾಡ್ತಾ ಇದ್ದೀನಿ. ಈ ಸಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದೇನಂದ್ರೆ ಮನೆಯಲ್ಲಿ ಬೇರೆಯವ್ರ ಸಮೇತ ತಿನ್ಬಹುದು ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವನ್ನೆಲ್ಲ ಮಿಕ್ಸಿ ಮಾಡೋದೇ ಕೆಲಸ. ಉತ್ತುತ್ತೆ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಮಿಕ್ಸಿ ಮಾಡಿ, ಆಗ್ಲೇ ಇದು ಫೈನ್ ಪೌಡರ್ ಆಗೋದು. ಮಗುವಿಗೆ ಕೊಡೋದ್ರಿಂದ ಇದು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ಸ್ಪೆಕ್ಷನ್ ಬಂದಿದ್ದಾರೆ. ಹೌದು, ಮತ್ತೆ ಅಣ್ಣನು ಅಮ್ಮನು ಏನೇನೋ ಮಾಡ್ಬಿಟ್ರೆ ಅವಳ ಫುಡ್ ನ
ಚೆನ್ನಾಗ್ ಮಾಡಿದೀವೇನಮ್ಮ. ಚಾಕು ಚಾಕು ಚಾಕು. ಮಿಕ್ಸಿ ಎಲ್ಲ ಚೆನ್ನಾಗಾದ್ಮೇಲೆ ಅದು ಈ ರೀತಿ ಕಾಣಿಸುತ್ತೆ. ಬೇಕಾದ್ರೆ ಇದನ್ನ ಈ ರೀತಿ ಉಂಡೆ ಬೇಕಾದ್ರೂ ಕಟ್ಕೋಬಹುದು, ಇಲ್ಲಾಂದ್ರೆ ಹಾಗೇನೆ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನು ಇದನ್ನ ಬಾಕ್ಸಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಪುಡಿಯನ್ನ ನಾನು ಜೇನುಗೆ ದಿನಕ್ಕೆ ಅರ್ಧ ಚಮಚದಷ್ಟು ಕೊಡ್ತೀನಿ. ಅಂದ್ರೆ ನಾವು ಮಾಡುವಂತಹ ರಾಗಿ ಮಾಲ್ಟ್ ಆಗ್ಬೋದು ಅಥವಾ ಹಣ್ಣಿನ ಪ್ಯೂರಿ ಆಗ್ಬೋದು, ಯಾವ್ದ್ರ ಜೊತೆನಾದ್ರೂ ಮಿಕ್ಸ್ ಮಾಡಿ ಬೇಕಾದ್ರೂ ಕೊಡ್ಬೋದು. ಇಲ್ಲ ಇದನ್ನ ಸ್ವಲ್ಪ ತುಪ್ಪ ಹಾಕಿ ಬೆರೆಸಿ ಇದೊಂದನ್ನೇ ಬೇಕಾದ್ರೂ ಕೊಡಬಹುದು. ಆದ್ರೆ ನಾನು ಕೊಡೋದ್ರಲ್ಲಿ ನೆನ್ಪಿಟ್ಕೊಳ್ಳೋದೇನಂತಂದ್ರೆ, ಒಂದು ದಿನಕ್ಕೆ ಇದು ಕೇವಲ ಅರ್ಧ ಚಮಚ ಆಗಿರ್ಬೇಕು. ಯಾಕೆಂದ್ರೆ ಜೇನುಗೆ ಇನ್ನು 10 ತಿಂಗಳಾಗಿರೋದ್ರಿಂದ ಅವಳಿಗೆ ಇದು ಜಾಸ್ತಿ ಆದ್ರೆ ಅದು ಅವಳಿಗೆ ಕಷ್ಟ ಆಗುತ್ತೆ. ಅತಿಯಾದ್ರೆ ಅಮೃತನು ವಿಷ ಅನ್ನೋ ಹಾಗೆ ಇದು ಎಷ್ಟೇ ಹೆಲ್ದಿ ಪೌಡರ್ ಆದ್ರೂ 1 ವರ್ಷದೊಳಗಿನ ಮಕ್ಕಳಿಗೆ ಅರ್ಧ ಚಮಚಕ್ಕಿಂತ ಜಾಸ್ತಿ ಕೊಡಬಾರ್ದು. ಜಾಸ್ತಿ ಕೊಟ್ರೆ ಮಗುವಿನ ಜೀರ್ಣಶಕ್ತಿಗೆ ಕಷ್ಟ ಆಗುತ್ತೆ. ಈ ರೀತಿ ಡ್ರೈ ಫ್ರೂಟ್ಸ್ ಪುಡಿ ರೆಡಿ ಆಗಿದೆ. ನಾನು ಇದನ್ನ ಜೇನುಗೆ ದಿನಕ್ಕೆ ಅರ್ಧ ಚಮಚದಷ್ಟು ಕೊಡ್ತೀನಿ. ಆದ್ರೆ ಜೇನು ತರ ಅಂದ್ರೆ ವರ್ಷದೊಳಗಿನ ಮಕ್ಕಳಿಗೆ ಇದು ಅರ್ಧ ಸ್ಪೂನು ಅಥವಾ 1 ಸ್ಪೂನು ದಿನಕ್ಕೆ ಸಾಕಾಗತ್ತೆ. ಚೆನ್ನಾಗಿರುತ್ತೆ, ಹೆಲ್ದಿ ಅಂತ ಜಾಸ್ತಿ ಕೊಡೋದಕ್ಕೆ ಹೋಗ್ಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.